ಎಲ್ಲರಿಗೂ ನಮಸ್ಕಾರಗಳು. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಕೃಷ್ಣನ ಸಲಹೆ ಹಾಗೆ ಭೀಮ ತನ್ನ ಮೊದಲು ಮಡದಿಯಾದಂತಹ ಹಿಡಿಂಬೆ ಮತ್ತು ಮಗನ ಸೈನ್ಯದ ಸಹಾಯವನ್ನು ಕೇಳಕ್ಕೆ ಅಂತ ಹೇಳಿಬಿಟ್ಟು ಹಿಡಂಬವನದ ಕಡೆಗೆ ಹೋಗ್ತಾ ಇರ್ತಾನೆ. ದಾರಿ ಉದ್ದಕ್ಕೂ ಅವನಿಗೆ ಇಂದ್ರಪ್ರಸ್ಥವನ್ನು ತಾವು ನಿರ್ಮಾಣ ಮಾಡಿದ್ದು, ಅಂದರೆ ಹಿಂದೆ ಕಾಂಡವ ಪ್ರಸ್ಥ ಆಗಿದ್ದ ಗೊಂಡಾರಣ್ಯವನ್ನ ಸರಿ ಮಾಡಿ ಅದನ್ನು ಇಂದ್ರಪ್ರಸ್ಥ ನಗರವನ್ನಾಗಿ ಮಾಡಿದ್ದು ಎಲ್ಲವೂ ನೆನಪಾಗ್ತಾ ಹೋಗುತ್ತೆ. ಆ ನೆನಪಲ್ಲಿ ಮುಳುಗ್ದವನಿಗೆ ನಿದ್ದೆ ತಡವಾಗಿ ಹತ್ತತ್ತೆ. ಬೆಳಗ್ಗೆ ಎಲ್ಲರೂ ಬೇಗ ಹೇಳ್ತಾರೆ. ಅವ್ರು ಎಬ್ಬಿಸ್ತಿದ್ರು ಕೂಡ ಭೀಮನಿಗೆ ತಾನಾಗೆ ಎಚ್ಚರಿಕೆ ಆಗುತ್ತೆ. ಈ ದಿನ ಇನ್ನು ಹೆಚ್ಚು ದೂರ ಹೋಗೋದೇನಿಲ್ಲ ಅಂತ ಅಂದ್ಕೊಳ್ತಾನೆ. ಕಾಡಿನ ಅಂಚನ್ನು ತಲುಪಿ ವಿಶ್ರಮಿಸಿ ನಾಳೆ ಬೆಳಗ್ಗೆ ಒಳಗೆ ಪ್ರವೇಶ ಮಾಡೋದು ಅಂತ ನಿಶ್ಚಯ ಆಗಿರುತ್ತೆ. ನದಿ ದಾಟದ ಮೇಲೆ ದಟ್ಟವಾದ ಮರಗಿಡಗಳಿರುತ್ತೆ. ಕೃಷಿ ಭೂಮಿ ಅಲ್ಲೆಲ್ಲ ಕಡಿಮೆ ಇರುತ್ತೆ. ದೂರದಲ್ಲಿ ಅಲ್ಲೊಂದು ಇಲ್ಲೊಂದು ಹಳ್ಳಿಗಳಿರುತ್ತೆ. ಬೆಳಗಿನ ಪ್ರಯಾಣ ಆರಂಭ ಮಾಡಿದಾಗಿಂದ ಭೀಮನ ಮನಸ್ಸಿನಲ್ಲಿ ಅವನ ಮಕ್ಕಳು ತುಂಬಿಕೊಂಡಿರ್ತಾರೆ. ಇಂದ್ರಪ್ರಸ್ಥದಲ್ಲಿದ್ದಾಗ ದಿನ ಅವ್ರ ಜೊತೆಗೆ ಆಡೋದು, ಚಳಿಗಾಲದ ನದಿ ಮರಳಲ್ಲಿ ಬೇಸಿಗೆ ನೀರಲ್ಲಿ ಆಡಿಸ್ತಿದ್ದು ಎಲ್ಲವೂ ನೆನಪಾಗುತ್ತೆ. ತಾನು ಸಿಕ್ಕಿದಾಗೆಲ್ಲ ಅವು ಒಟ್ಟಿಗೆ ಪೈಪೋಟಿಯಿಂದ ಮೈ ಮೇಲೆ ಹತ್ತಿ ಕುಣಿತಿದ್ದ ನೆನಪು ಕೂಡ ಬರುತ್ತೆ. ರಾಜಸೂಯ ಯಾಗ ಆಗುವಾಗ ಪ್ರತಿಬಿಂದನಿಗೆ 9 ವರ್ಷ ಆಗಿತ್ತು. ಉಳಿದವ್ರಿಗೆ 8, 7, 6, 5 ತುಂಬುವಂತಹ ವಯಸ್ಸು. ಹಿರಿಯನಂತೂ ಅಪ್ಪ ಎಂದು ನನ್ನಿಂದ ಒಂದು ಕ್ಷಣನೂ ದೂರ ಇರ್ತಿರ್ಲಿಲ್ಲ. ಧರ್ಮನ ಜೂಜಿನಿಂದಾಗಿ ರಾಜ್ಯ ಹೋಯಿತು. ಮಕ್ಕಳನ್ನ ಕಾಡಿಗೆ ಕರೆದೊಯ್ಯೋಕ್ಕೆ ಕೃಷ್ಣ ಒಪ್ಪೋದಿಲ್ಲ. ಜೊತೆಗೆ ತವ್ರಿಗೆ ಕಳಿಸ್ಬೇಕಾದ್ರೂ ಕೂಡ ಎಲ್ಲ ಮಕ್ಕಳು ಮೊದಲು ಇವನನ್ನೇ ತಬ್ಕೊಂಡು ಅಪ್ಪ ಅಂತ ಹತ್ತಿರುತ್ತವೆ. 13 ವರ್ಷ ಆ ಮಕ್ಕಳನ್ನ ಪರಸ್ಪರರನ್ನು ಯಾರನ್ನೂ ನೋಡಿಲ್ಲ. ನಾನು ರಾಜ್ಯ ಹೋದಾಗಲೂ ಅಳ್ಳಿಲ್ಲ. ಆಗ ತಡೆಯೋಕ್ಕಾಗಲಿಲ್ಲ. ಆ ಮಕ್ಕಳು ಹತ್ತಾಗ ಕತ್ತು ಬಗ್ಸಿ ನಿಂತಿದ್ದ ಧರ್ಮನ ಮೇಲೆ ಮತ್ತಷ್ಟು ಸಿಟ್ಟು ಬಂತು. ಈಗ ಯಾಕೆ ಒಂಥರ ಆಗಿವೆ ಈ ಮಕ್ಕಳು ಅನ್ಕೋತಾನೆ. ಉಪಪ್ಲಾವ್ಯಕ್ಕೆ ಬಂದು 4 ತಿಂಗಳಾಗಿದೆ. ಆದರೂ ಕೂಡ ಮೊದಲಿನ ಸಲಿಗೆ ಇಲ್ಲ. ಕ್ಷತ್ರಿಯ ಕುಮಾರರಿಗೆ ಇರಬೇಕಾದಂತಹ ಉತ್ಸಾಹ ಇಲ್ಲ. ಏನೋ ಒಂದು ರೀತಿಯ ಗಾಂಭೀರ್ಯ ಮತ್ತು ಮ್ಲಾನತೆ ಬೆರೆದಂತಹ ಮೌನ ತುಂಬ್ಕೊಂಡ್ಬಿಟ್ಟಿದೆ. ಯಾಕೆ ಹೀಗಾಗಿದೆ? ಪ್ರತಿವಿಂಧ್ಯ ಅಂತ ಹತ್ರ ಕರೆದು ತಬ್ಕೊಂಡ್ರೆ ಅವನ ಬಾಗ್ ನಮಸ್ಕರಿಸ್ದ, ತಲೆ ಬಗ್ಸಿ ನಿಂತ್ಕೊಂಡ. ಅದು ವಿಧೇಯತೆಯಿಂದ. ಮುಖದಲ್ಲಿ ಯಾವುದೇ ಗೆಲುವು ಅರಳಲಿಲ್ಲ. 24ರ ಯುವಕ ಅವನು. ಉಳಿದವರು ಕೂಡ ಅಷ್ಟೇನೆ. ಯಾಕೆ ಹೀಗಾಗಿದ್ದಾರೆ? ಈ ದೃಷ್ಟದುಮ್ಯ ಏನಾದರೂ ಸರಿಯಾಗಿ ನೋಡ್ಕೊಂಡ್ಲಿಲ್ವಾ? ಅವನ ಹೆಂಡತಿ ಏನಾದರೂ ಅಲಕ್ಷ್ಯ ಮಾಡಿರಬಹುದಾ? ಹೊತ್ತು ಮುಖದ ಕಡೆಯಿಂದ 2 ಉದ್ದ ಏರಿದ್ರು ಕೂಡ ಮರಗಿಡಗಳು ದಟ್ಟವಾಗಿದ್ದರಿಂದ ಇವರು ಹೋಗ್ತಿದ್ದ ಹಾದಿಯಲ್ಲಿ ಬಿಸಿಲು ಬೀಳ್ತಾ ಇರೋದಿಲ್ಲ. ಕುಲುಕಿಗೆ ಸೂಕ್ಷ್ಮವಾಗಿ ಮೈ ಬೆವರ್ತಾ ಇರುತ್ತೆ. ಆದರೆ ಗಾಳಿಗೆ ತಣ್ಣಗೆ ಬೀಸ್ತಾ ಇದ್ದರಿಂದ ಅಲ್ಲಿ ಹಿತ ಇರುತ್ತೆ. ದೂರದವರೆಗೂ ಹೆಮ್ಮರಗಳು ಕಾಣಿಸ್ತಾ ಇರುತ್ತೆ. ಮುಂದೆ ಯಾವುದೋ ಹಳ್ಳಿ ಸಿಕ್ಕೋ ಹಾಗಿದೆ, ಅಲ್ಲಿ ವಿಚಾರಿಸ್ಬೇಕು ಅಂತ ನೀಲ ತನ್ನ ಹಿಂದಿನವನಿಗೆ ಹೇಳ್ತಾ ಇದ್ದಿದ್ದು ಇವನಿಗೂ ಕೇಳುತ್ತೆ. ಮಕ್ಕಳು ಬೆಳಿಬೇಕಾದ್ರೆ ತಂದೆ ಜೊತೆಯಲ್ಲೇ ಇರಬೇಕು, ಇಲ್ಲದೆ ಇದ್ರೆ ಹೊರಗಿನವರಾಗಿ ಬಿಡ್ತಾರಾ ಅಂತ ಭೀಮನಿಗನ್ಸುತ್ತೆ. ತನ್ನನ್ನು ಕಾಡ್ತಿರೋ ಈ ಸಮಸ್ಯೆಗೆ ಉತ್ತರ ಹೊಳೆದಂತಾಗಿ ಮನಸ್ಸು ಅದರಲ್ಲೇ ನಟ್ಟು ಹೋಗ್ಬಿಡುತ್ತೆ. ಇಲ್ಲದಿದ್ರೆ ಹೊರಗಿನವರಾಗಿ ಬಿಡ್ತಾರೆ ಅನ್ನೋದನ್ನ ಪದೇ ಅವನ ಮನಸ್ಸು ಹೇಳ್ಕೊಳ್ಳುತ್ತೆ. ದೃಷ್ಟದ್ಯುಮ್ನೇನೋ ವೀರ, ಮಹಾರಥಿ, ಅತಿರಥಿನೂ ಇರಬಹುದು. ಆದರೆ ಮಕ್ಕಳಿಗೆ ನಾನೇ ಶಸ್ತ್ರವಿದ್ಯೆ ಕಲಿಸ್ಬೇಕಾಗಿತ್ತು. ಜೊತೆಯಲ್ಲಿ ಅಂಗಸಾಧನೆ ಮಾಡಿಸ್ಬೇಕಾಗಿತ್ತು. ಬೆವರು ಹರಿಸಿ, ಮೈ ಮುರಿಸಿ, ಪುಷ್ಟಿ ಆಹಾರವನ್ನು ತಿನ್ನಿಸಿ, ಗದೆ, ತೋಮರ, ಕತ್ತಿ, ಕೊಡಲಿ, ನಿಶಂಗಗಳ ಪ್ರಯೋಗದಲ್ಲಿ ಪಾರಂಗತರನ್ನಾಗಿಸಿ ಅನ್ನಿಸುತ್ತೆ. ತಕ್ಷಣ ಅನಿಸುತ್ತೆ, ಅರೆ, ಗದಾ ವಿದ್ಯೆಗೆ ತಕ್ಕ ಅಂಗಸೌಷ್ಠವ ಈ 5ರಲ್ಲಿ ಯಾರಿಗೂ ಇಲ್ವಲ್ಲ. ಬೆಳೆಯೋ ವಯಸ್ಸಿನಲ್ಲಿ ಪುಷ್ಟಿಯಾದ ಆಹಾರಕ್ಕೆ ಬಡತನ ಇತ್ತ ಇವರ ಅಜ್ಜನ ಮನೆಯಲ್ಲಿ. ಭೀಮನಿಗೆ ಒಂದು ಕ್ಷಣಕ್ಕೆ ಸಿಟ್ಟು ಬರುತ್ತೆ. ತಿಂದು ಕಾಣದ ಜನ ಎಲ್ಲೋ ಅಂತ ಅನ್ಕೋತಾನೆ. ಈಗ ದಾರಿಯೋ ದಿಕ್ಕು ಸ್ವಲ್ಪ ಬದಲಿಸಿ ಎಡಕ್ಕೆ ತಿರುಕೊಳ್ಳುತ್ತೆ. ಬಲಗಡೆಗೆ ಮರಗಳು ಇದ್ದಿದ್ರಿಂದ ಚುರುಕು ಬಿಸಿಲು ಹೊಡಿತಾ ಇರುತ್ತೆ. ಬಿಳಿ ಹಸುಗಳ ಒಂದು ದೊಡ್ಡ ಗುಂಪು ಎದುರಿಗೆ ಬರ್ತಿರುತ್ತೆ. ಅದರ ಕಾವಲಿನ ನಾಯಿಗಳು ಇವರನ್ನ ಕಂಡು ಬೊಗಳಕ್ಕೆ ಮೊದಲು ಮಾಡುತ್ತವೆ. ಇಷ್ಟೊಂದು ಕುದುರೆಗಳು, ಸವಾರರು ಬೊಗಳ್ಕೊಂಡು ಅವು ತಮಗೆ ತಾವೇ ದೂರ ಹೋಗುತ್ತವೆ. ಹಸುಗಳು ಮಾತ್ರ ಬೆದರೋದಿಲ್ಲ. ಕೋವಲರು ಜಾಗ ಬಿಡಿಸಿ ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊತಾರೆ. ನೀಲ ಅವರನ್ನು ಹತ್ರಕ್ಕೆ ಕರೀತಾನೆ. ರಾಕ್ಷಸವನದ ದಾರಿ ಯಾವುದು ಅಂತ ಕೇಳ್ತಾನೆ. ಮುಂದೆ ಕಾಣೋ ಹಳ್ಳಿಯಿಂದ ಎಡಕ್ಕೆ ತಿರುಗಿದ್ರೆ ಒಂದು 4 ಕೋಸು ದೂರದಿಂದ ಆ ಕಾಡಿನ ಎಲ್ಲೇ ಇದೆ.
ಅದಕ್ಕಿಂತ ಹೆಚ್ಚಿನ ವಿವರ ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರು ಯಾರು ದನಕರುಗಳನ್ನ ಮೇಯಿಸಕ್ಕೂ ಕೂಡ ಆ ಎಲ್ಲೆ ಹತ್ರಕ್ಕೂ ಹೋಗೋದಿಲ್ವಂತೆ. ಅಲ್ಲಿಗೆ ಇದೇ ಕೊನೆ ಹಳ್ಳಿ ಅಂತಲೂ ಅವ್ರು ಹೇಳ್ತಾರೆ. ಕುದುರೆಗಳ ಸಾಲು ಮತ್ತೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತೆ. ಹಳ್ಳಿ ಕಳೆದು ಮುಂದೆ ನಡೆದಾಗ ಇದ್ದಕ್ಕಿದ್ದ ಹಾಗೆ ಅರಿವಿಗೆ ಬರುತ್ತೆ ಅವನಿಗೆ, ದೃಪದನ ಮನೆಯಲ್ಲಿ ಪುಷ್ಟಿಯಾದ ಊಟಕ್ಕೆ ಕೊರತೆ ಏನಿಲ್ವಲ್ಲ. ಮದುವೆಯಾದ ಹೊಸದ್ರಲ್ಲಿ ನಾವೆಲ್ಲ ಇದ್ದಾಗ ಎಷ್ಟು ಚೆನ್ನಾಗಿ ಉಣಬಡಿಸ್ತಿದ್ರು. ನನ್ನ ಭೋಜನದ ಸಮೃದ್ಧಿಯನ್ನು ಕಂಡು ದೃಷ್ಟದ್ಯುಮ್ನ ಎಷ್ಟು ಮೆಚ್ಕೊಂತಿದ್ದ ಅನ್ನೋದೆಲ್ಲ ಭೀಮನಿಗೆ ನೆನಪಾಗುತ್ತೆ. ಆದರೂ ಕೂಡ ಇವರೆಲ್ಲ ಬಿಲ್ಲು ಬಾಣಗಳಿಗೆ ಮಾಡಿಸಿದವರು, ಮಲ್ಲ ಯುದ್ಧ ಗದಾ ಯುದ್ಧಕ್ಕೆ ತಕ್ಕ ಮಕ್ಕಳ ಅಲ್ಲ, ಭೀಮನ ಹೆಸರಿಗೆ ತಕ್ಕ ಶಕ್ತರಲ್ಲ ಅಂತ ಅಂದ್ಕೊಳ್ಳುವಾಗ, ಯಾರು ನನ್ನಷ್ಟು ಎತ್ತರ ಇಲ್ಲ, ನನ್ನ ಭುಜದ ಎತ್ತರ, ಅದಕ್ಕೆ ತಕ್ಕ ಮೈಕಟ್ಟು ಎಲ್ಲ ಧರ್ಮನ ಹಾಗೆ ಅರ್ಜುನನ ಹಾಗೆ ಅಲ್ಲ, ಒಟ್ಟು ಹೋಲಿಕೆಯಲ್ಲಿ ಧರ್ಮಾರ್ಜುನ ನಕಲು ಸಹದೇವರ ಹಾಗೆ, ಇವರೆಂಥ ಮಲ್ಲರಾಗ್ತಾರೆ ಅಂತ ಭೀಮ ತನಗೆ ತಾನೇ ಹೇಳ್ಕೊಡುವಾಗ ಹೊಸದೇನೋ ಅವನಿಗೆ ಅರಿವಾದ ಹಾಗಾಗತ್ತೆ. ಕುದುರೆ ವೇಗ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಬೀಸುಗಾಲು ಹಾಕ್ತಿದ್ದ ತನ್ನ ಕುದುರೆ ಭಾರ ಹೆಚ್ಚಾದ ಹಾಗೆ ನಿಧಾನವಾಗಿ ನಡೆಯಕ್ಕೆ ಶುರು ಮಾಡಿರುತ್ತೆ. ನೆತ್ತಿಗೆ ಏರಕ್ಕೆ 2 ಆಳು ಮೊದಲೇನೆ, ಅಂದ್ರೆ ಸೂರ್ಯ ನಡು ಮಧ್ಯಾಹ್ನ ಆಗೋಕ್ಕೆ ಮೊದಲೇನೆ ಅವ್ರು ನಿಂತ್ಕೊಂತಾರೆ. ದಟ್ಟ ನೆರಳಿನ ಕಾಡು ಶುರುವಾಗಿರುತ್ತೆ. ಅಲ್ಲಿ ಹೆಚ್ಚು ಸೆಕೆ ಇರೋದಿಲ್ಲ. ಕತ್ತೆತ್ತಿ ನೋಡೋ ಎತ್ತರಕ್ಕೂ ಕೂಡ ಚಾಚಿ ಆವರಿಸಿರುತ್ತೆ ಅಲ್ಲಿದ್ದ ಹೆಮ್ಮರಗಳು. ಅವುಗಳ ಆಶ್ರಯದಲ್ಲಿ ಈ ಕಡು ಬೇಸಿಗೆಯಲ್ಲೂ ಕೂಡ ಮೃದು ಹಸಿರು ಎಲೆಗಳಿಂದ ತುಂಬಿರೋ ಗಿಡ ಮರ ಬಳ್ಳಿಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ಕೋಸು ಕೋಸು ದೂರ ಹಸಿರು ಚಪ್ರ ಹೆಣದಂತಹ ಕಾಡಿರುತ್ತೆ. ದೂರದ ಕಾಂಡ ಬಳ್ಳಿಗಳ ಸಂದಿಯಲ್ಲಿ ದೊಡ್ಡ ಬಂಡೆಗಳ ಸಾಲು ಕಾಣುತ್ತೆ. ಆಗ ಭೀಮನಿಗೆ ನೆನಪಾಗತ್ತೆ, ಹೌದು, ಬಂಡೆಗಳೆಂದರೆ ರಾಕ್ಷಸ ನಾಡಿನ ಗಡಿ, ಅದು ದಕ್ಷಿಣದ್ದು. ಹೌದು, ಈ ಕಡೆಯಿಂದಲೇ ತಾವು ಕಾಡಿಂದ ಹೊರಗಡೆಗೆ ಬಂದು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತು ಗುರಿ ಇಲ್ಲದೆ ನಡೆದು ಕೊನೆಗೆ ಕೃಷ್ಣ ದ್ವೈಪಾಯನರು ಹೇಳಿದಾಗೆ ಏಕಚಕ್ರಪುರಕ್ಕೆ ಹೋಗಿದ್ದು ಅಂತ ನೆನಪಾಗುತ್ತೆ. ಆಗ ಕಾಡಿನ ಒಳ ವಿವರಗಳೆಲ್ಲ ತನಗೆ ತಾನೇ ನೆನಪಾಗ್ತಾ ಹೋಗುತ್ತೆ. ಬಂಡೆಗಳು, ಹಳ್ಳಗಳು, ಉಬ್ಬು ತಗ್ಗುಗಳು, ಆನೆಯ ಬೀಡು, ಹಕ್ಕಿಗಳು ಗುಂಪು ಸೇರೋ ತೋಪುಗಳು ಎಲ್ಲ ನೆನಪಾಗುತ್ತೆ. ಈ ಕಾಡು ಹಾಗೇ ಇದೆಯಲ್ಲ, ಬೆಂಕಿ ಸುಟ್ಟು ಕಡಿದು ನೆಲಸಮ ಮಾಡಿ ಕೃಷಿಗೆ ಇಳಿಸಿಲ್ಲ, ಹಾಗಾಗಿ ದಾರಿ ತಪ್ಪೋ ಹಾಗೆ ಇಲ್ಲ. ಇಬ್ರು ಅಡುಗೆ ಮಾಡೋಕ್ಕೆ ಅಂತ ಅಲ್ಲಿ ಸಿದ್ಧವಾಗಿ ನಿಂತ್ಕೊಂತಾರೆ. ತಣ್ಣನೆಯ ಹಳ್ಳದ ನೀರಲ್ಲಿ ಮೀಯಲಿಕ್ಕೆ, ಕುದುರೆ ಮೈ ಉಜ್ಜಕ್ಕೆ ಅಂತ ಉಳಿದವ್ರು ನಿಂತ್ಕೊಂತಾರೆ. ಆಗ ಭೀಮ ಇದ್ದಕ್ಕಿದ್ದಂಗೆ ಮ್ಲಾನನಾಗ್ತಾನೆ. ಈ ದಿನ ಎಲ್ಲ ವಿಶ್ರಾಂತಿ. ರಾತ್ರಿ ಅರ್ಧ ಜನ ನಿದ್ದೆ ಮಾಡುವಾಗ ಉಳಿದರ್ಧ ಜನ ಪಾಳಿ ಕಟ್ಟಿ ಕಾಯಬೇಕು. ನಡುರಾತ್ರಿಯ ನಂತರ ಮಲ್ಕೊಂಡವರು ಎದ್ದು ಕಾವಲು ನಿಂತಿದ್ದವರು ನಿದ್ರೆ ಮಾಡೋದು. ಬೆಳಗ್ಗೆ ತನ್ನ ಮುಂದಾಳತನದಲ್ಲಿ ಪ್ರವೇಶ ಮಾಡೋದು. ಮಧ್ಯಾಹ್ನ ಕಳೆಯೋ ಹೊತ್ತಿಗೆ ತಲುಪಿಬಿಡ್ತೀವಿ ಅಂತ ಕಾಣುತ್ತೆ. ಈಗ ಕೂಡ ವಾಪಸ್ ಹೋಗ್ಬಿಟ್ರೆ ಹೇಗೆ ಅನ್ನೋ ವಿಚಾರ ಮತ್ತೆ ಅವನ ಮನಸ್ಸಿನಲ್ಲಿ ಬರುತ್ತೆ. ಸುಳಿದಿದ್ದೇ ತಡ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಆದರೆ ಇಷ್ಟು ದೂರ ಬಂದ ಮೇಲೆ ವಾಪಸ್ ಹೋಗೋ ಹಾಗೆ ಇಲ್ಲ. ಮನಸ್ಸಿಗೆ ಹಿತ ಇರಲಿ ಇಲ್ಲದೆ ಇರಲಿ, ಕೆಲವು ಕೆಲಸಗಳನ್ನ ಮಾಡಲೇಬೇಕು, ಇಲ್ದಿದ್ರೆ ಗೆಲ್ಲಕ್ಕಾಗೋದಿಲ್ಲ ಅಂತ ಆ ಕೃಷ್ಣ ಹೇಳ್ತಾನೆ. ಜೊತೆಗೆ ಧರ್ಮ ಅರ್ಜುನರು ಕೂಡ ಬಲವಂತ ಮಾಡ್ತಾ ಇದ್ದಾರೆ. ಇನ್ನು ಈಗ ಬರೀ ಕೈಯಲ್ಲಿ ಹಿಂತಿರುಗಿದ್ರೆ ಹೇಗೆ? ಅಡಿಗೆ ಆಗೋವರೆಗೂ ಮಲ್ಕೋಬೇಕು ಅಂತ ಅವನಿಗನ್ಸುತ್ತೆ. ಸಾಲ ಕಟಂಕಟಿ ಈಗ ಹೇಗಿರಬಹುದು? ಹೆಚ್ಚು ಕಡಿಮೆ ತನ್ನಷ್ಟೇ ವಯಸ್ಸು. ಅವಳು ನಿಜವಾದ ವಯಸ್ಸೆಷ್ಟು? ನಾನು ಅವಳನ್ನು ಕೇಳಲಿಲ್ಲ, ಅವಳು ಹೇಳಲಿಲ್ಲ. ನನ್ನನ್ನು ಮೆಚ್ಚಿದ್ಲು, ಗೋಗರದ್ಲು, ಅತ್ತಲು. ನಮಗೆ ಆಶ್ರಯ ಬೇಕಾಗಿತ್ತು. ನಾನು ಅವಳ ಜೊತೆಗಿದ್ದೆ. ಅವಳು ಭೀಮನಿಗೆ ತಕ್ಕ ಹೆಣ್ಣು. ಇಡೀ ಆರ್ಯಾವರ್ತದಲ್ಲಿ ಎಲ್ಲೂ ದೊರಕದಂತಹ ಉದ್ದ ಗಾತ್ರ ಸೌಷ್ಠವಗಳ ಹೆಣ್ಣವಳು. ಭೀಮನ ಬೀಜದಿಂದ ಗರ್ಭಿಣಿ ಆದರೂ ಕೂಡ ಅವಳ ಎತ್ತರಕ್ಕೆ ಹೊಟ್ಟೆ ಹವಣಾಗೆ ಕಾಣ್ತಾ ಇರುತ್ತೆ. ಭಾರಿ ಏನಾಗಿರೋದಿಲ್ಲ. ಆದರೆ ಹುಟ್ಟಿದಾಗಲೇ ತನ್ನ ತೊಡೆಯ ಅಡ್ಡಗಲಕ್ಕೂ ತುಂಬಿ ಮಲ್ಕೊಂಡಿತ್ತು ಆ ಭೀಮ ಮಗು, ಅಂದರೆ ಭೀಮನ ಮಗು. ನಾನು ಹುಟ್ಟಿದಾಗ ಹೀಗೆ ಇದ್ನಂತೆ. ಈ ಮಗು ನಾನು ಹುಟ್ಟಿದಾಗ ಇದ್ದಿದ್ದಕ್ಕಿಂತ ದೊಡ್ಡದು ಅಂತ ಅಮ್ಮನೇ ಹೇಳಿದ್ಲು. ಆದರೂ ಕೂಡ ಅಮ್ಮನ ಮೇಲೆ ಯಾಕೋ ವಿಪರೀತ ಸಿಟ್ಟು ಬರ್ತಾ ಇದೆ. ಅಂತಹ ಮಗು ಬಾಣಂತಿಯನ್ನು ಬಿಡಿಸಿ ಯಾಕೆ ಕರ್ಕೊಂಡು ಹೋದ್ಲು ಅಮ್ಮ? ಇನ್ನು ಹೆಚ್ಚು ದಿನ ಉಳ್ಕೊಂಡ್ರೆ ತನಗೆ ಮಗುವಿನ ಮೇಲೆ ಮೋಹ ಬೆಳೆದು ಹೊರಡದೆ ಅಲ್ಲೇ ಉಳಿದು ಬಿಡ್ತೀನಿ ಅಂತ ಆತುರ ಮಾಡಿದ್ಲವೇನೋ. ಆ ಮಗುವನ್ನು ನಾನು ಕೂಡ ಹೆಚ್ಚು ಎತ್ತಲಿಲ್ಲ, ಮುದ್ದಿಸ್ಲಿಲ್ಲ. ಅಳೋ ತಾಯಿಯ ಮಡಿಲಿಗೆ ಬಿಡಿಸಿ ನನ್ನನ್ನು ಈ ನಾಡನ್ನು ದಾಟಿಸ್ಬಿಟ್ಲಲ್ಲ ಈ ಅಮ್ಮ ಪಾಪಿ ಅಂತ ಭೀಮನಿಗನ್ಸುತ್ತೆ. ಕಣ್ಣು ಮುಚ್ಚಿ ಹಾಗೆ ಮಲ್ಕೊಳ್ತಾನೆ.
ಅವನ ಮ್ಲಾನತೆ ಅಂದರೆ ದುಃಖ ಗಳಿಗೆಗಳಿಗೂ ಹೆಚ್ಚಾಗ್ತಾ ಇರುತ್ತೆ. ಹಾಗೆ ನಿಧಾನವಾಗಿ ಮಂಪರು ಬರುತ್ತೆ. ಸ್ವಲ್ಪ ಹೊತ್ತಲ್ಲಿ ನೀಲ ಎಬ್ಬಿಸ್ತಾನೆ, ಮಹಾರಾಜರೇ ಅಡಿಗೆ ಆಗಿದೆ, ನಿನ್ನ ಊಟ ಆಗದೆ ಉಳಿದವರು ಮಾಡೋ ಹಾಗಿಲ್ಲ, ಎದ್ದೇಳು ಸ್ನಾನ ಮಾಡು ಅಂತಾನೆ. ಭೀಮ ದಡಕ್ಕನೆ ಹೇಳ್ತಾನೆ. ನಿಧಾನವಾಗಿ ಹರಿಯೋ ಹಳ್ಳದ ಕಡೆಗೆ ಹೋಗ್ತಾನೆ. ಹಿತವಾಗುವಷ್ಟು ತಣ್ಣಗಿರುತ್ತೆ ಆ ನೀರು. ಇಳಿದು ಎದೆ ಮುಳುಗುವಂತೆ ಅದರಲ್ಲಿ ಕೂತಾಗ ಆ ಮಗುವಿನದೇ ಜ್ಞಾಪಕ ಬರುತ್ತೆ ಅವನಿಗೆ. ಇಂತಹ ನೀರಿನಲ್ಲಿ ಮಗುವನ್ನು ಅದ್ದಿ ಸ್ನಾನ ಮಾಡಿಸಿ ಬೆಳೆದ ಮೇಲೆ ಸೊಂಟಕ್ಕೆ ಹಗ್ಗ ಕಟ್ಟಿ ಹಿಡಿದು ಈಜು ಕಲಿಸಿ ಆಮೇಲೆ ಹತ್ತಿಸ್ಕೊಂಡು ಕುಣಿಸಿ ಬುಕ್ಕಿನಲ್ಲಿ ಅರ್ಧ ಉಳಿಸಿ ಮಗುಗೆ ತಿನ್ನಿಸಿ ಪ್ರತಿವಿಂಧ್ಯ ಶ್ರುತಸ್ರೋಮ ಶ್ರುತಕೀರ್ತಿ ಶತಾನೀಕ ಶ್ರುತಸೇನ ಯಮುನೆ ಮರಳಿನ ಮೇಲೆ ನೀರಿನಲ್ಲಿ ಎತ್ತಿ ಎತ್ತಿ ಹಾಕಿ ಕುಣಿದು ಕುಪ್ಪಳಿಸಿ ಅಪ್ಪ ನಾನು ಅಪ್ಪ ನಾನು ಅಂತ ಭುಜ ಹತ್ತಿ ನೀರಿಗೆ ನೆಗಿತಾ ಇದ್ರು. ಉದ್ದನೆಯ ಹೊಟ್ಟೆ, ಭೀಮನ ಹೊಟ್ಟೆ ಉದ್ದವಾದದ್ದು, ಪೇಟೆ ಆಡಿದ ಮಾಂಸ, ಬೆಂದ ಗೆಡ್ಡೆ ಗೆಣಸುಗಳನ್ನು ಈ ಉದ್ದನೆಯ ಹೊಟ್ಟೆ ತುಂಬಿ ಬಿರಿಯೋ ಹಾಗೆ ಬಾಯಿಗೆ ತುಂಬಿ ತಿನ್ನಿಸಿ, ನೀನದು ತೋಳದಂತಹ ಹೊಟ್ಟೆ, ನನ್ನ ತೋಳ ನೀನು, ವೃಕ ವೃಕ ಮಮ ವೃಕ ಅಂತ ಅವಳು ನನ್ನ ಹೊಟ್ಟೆಯನ್ನು ತಬ್ಬಿ ಮುದ್ದಿಸ್ತಾ ಇದ್ಲಲ್ಲ, ಅವಳಿಗೂ ನನ್ನಷ್ಟೇ ದೊಡ್ಡ ಹೊಟ್ಟೆ ಇರಬಹುದು, ಅವಳು ತಿನ್ನಿಸಿ ಬೆಳೆಸಿರಬಹುದಲ್ವ ನನ್ನ ಮಗನ್ನ ಅಂತ ಭೀಮ ಅನ್ಕೋತಾನೆ. ಭೀಮ ನೀರಿನಲ್ಲಿ ಕೂತಿರ್ತಾನೆ, ಅಲಗಾಡ್ದೇನೆ, ಮೈಕೈ ತಿಕ್ಕೊಳ್ದೇನೆ ಕೂತಿರ್ತಾನೆ. ನೀಲ ಹತ್ರ ಬಂದು ಮತ್ತೆ ಕರೀತಾನೆ. ಭೀಮ ಎದ್ದೇಳ್ತಾನೆ, ನಡೆದು ಬಿಸಿಲನ್ನ ಹುಡುಕೊಂಡು ಹೋಗಿ ಮೈ ಒಣಗಿಸ್ಕೊತಾನೆ. ಊಟ ಮಾಡುವಾಗ ಮತ್ತೆ ಅನಿಸುತ್ತೆ, ಅಲ್ಲ ನನ್ನ ಮಗುನ ಸಾಕ್ಲಿಲ್ಲ, ರಕ್ತ ಮಾಂಸ ಮಜ್ಜೆಗಳನ್ನು ಬೆಳೆಸಲಿಲ್ಲ, ಈಗ ನನಗಾಗಿ ಬಂದು ಯುದ್ಧದಲ್ಲಿ ಚೆಲ್ಲು ನಿನ್ನ ದೇಹವನ್ನ ಅನ್ನೋಕ್ಕಿಂತ ವಾಪಸ್ ಹೋಗ್ಬಿಡೋದು ಸರಿ ಅಲ್ವಾ ಅನ್ಸುತ್ತೆ. ಊಟ ಮುಗಿದ ಮೇಲೆ ಕಾವಲಿಗೆ ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲ ತಣ್ಣನೆ ನೆರಳಲ್ಲಿ ಮಲ್ಕೊಳ್ತಾರೆ. ಅರ್ಧ ಗಳಿಗೆನಲ್ಲೇ ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಭೀಮನಿಗೆ ಚಾಪೆ ಬಟ್ಟೆ ಹಾಸ್ಕೊಟ್ಟ ನಂತರ ನೀಲ ಕೂಡ ಮಲ್ಕೊಳ್ತಾನೆ. ಇಷ್ಟು ಸೊಂಪಾದ ನೆರಳಲ್ಲಿ ಮಲ್ಕೊಂಡು ನಿದ್ರೆ ಮಾಡೋ ಸುಖವನ್ನ ಅವನು ಬೇಡ ಅಂದ್ರೂ ಅವನ ಶರೀರ ಕೇಳ್ತಾ ಇರೋದಿಲ್ಲ. ಆದ್ರೆ ಭೀಮನಿಗೆ ನಿದ್ದೆ ಬರೋದಿಲ್ಲ. ಮನಸ್ಸು ಮಾತ್ರ ವಾಪಸ್ ಹೋಗ್ಬೇಕು ಅಂತಲೇ ಹೇಳ್ತಾ ಇರುತ್ತೆ. ಆದರೆ ಹಾಗಂತ ತನ್ನ ಜೊತೆಯವರಿಗೆ ಹೇಳಕ್ಕೆ ಸಾಧ್ಯ ಆಗದೆ ಅವನು ಹೆಣಗೋ ಹಾಗಾಗ್ತಾ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಎದ್ದು ಕೂತ್ಕೋತಾನೆ. ಮೇಲೆ ಎದ್ದು ದಟ್ಟವಾಗಿ ಉದುರಿದ್ದ ತರಗಿನ ಮೇಲೆ ಹೆಜ್ಜೆ ಇಟ್ಕೊಂಡು ಉತ್ತರ ದಿಕ್ಕಿನಲ್ಲಿ ಹಬ್ಬಿದ ಬಂಡೆ ಕಡೆಗೆ ನಡೀತಾನೆ. ಅದೇ ರಾಕ್ಷಸ ನಾಡಿನ ದಕ್ಷಿಣದ ಗಡಿ. ಬಂಡೆಯನ್ನ ಹತ್ತಿ ಆ ಕಡೆ ನೋಡ್ತಾ ಸುಮ್ಮನೆ ಕೂತ್ಕೊಳ್ತಾನೆ. ಆ ಇಡೀ ಕಾಡಿನ ವಿವರಗಳು ನೆನಪಿನಲ್ಲಿ ತಟ್ಟನೆ ಸ್ಪಷ್ಟವಾಗುತ್ತೆ. ಎದುರಿಗೆ ಅಂತರಿಕ್ಷದ ತನಕ ಚಾಚಿರೋ ಗೋಣಿ ಮರದಿಂದ ಮುಂದೆ ಸಾಗಿದ್ರೆ ಮುಳ್ಳು ಮರಗಳ ಒಂದು ತೋಪು ಸಿಗತ್ತೆ. ಅದನ್ನ ಬಲಕ್ಕೆ ಬಿಟ್ಟು ಹಳ್ಳ ಹಿಡಿದು ದಾಟಿ ಹೆಚ್ಚು ಕಡಿಮೆ ಒಂದೇ ದಿಕ್ಕಿಗೆ ನಡೆದ್ರೆ ಸಾಲ ಕಟಂಕಟಿಯ ವಾಸದ ತೋಪು ಸಿಕ್ಕತ್ತೆ. ಈಗ ಹೊರಟ್ರೆ ರಾತ್ರಿ ಕತ್ಲಾಗೋಷ್ಟರಲ್ಲಿ ಅದನ್ನ ಮುಟ್ಟಬಹುದು ಅಂತ ಅವನಿಗನ್ಸುತ್ತೆ. ಅಮ್ಮನ ಮೇಲಿನ ಸಿಟ್ಟು ಮತ್ತೆ ಅವನಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟರಲ್ಲಿ ಇಬ್ಬರು ರಾಕ್ಷಸರು ಕಣ್ಣಿಗೆ ಬೀಳ್ತಾರೆ. ಭೀಮನಷ್ಟೇ ವಯಸ್ಸು. ಅವರು ಭೀಮನನ್ನ ನೋಡ್ತಾರೆ. ಶತ್ರುವನ್ನ ಕಂಡ ಹುಲಿಗಳ ಹಾಗೆ ಇವನನ್ನು ದೃಷ್ಟಿಸ್ತಾ ನಿಂತ್ಕೊಂತಾರೆ. ಅವ್ರ ಕೈಯಲ್ಲಿ ಬಿಲ್ಲು ಬಾಣಗಳಿರುತ್ತೆ. ತಕ್ಷಣ ಗುರಿ ಇಟ್ಟು ವಿಷದ ಬಾಣಗಳನ್ನ ಹೊಡೆದ್ರೂ ಹೊಡಿಬಹುದು ಅಂತ ಭೀಮನಿಗನ್ಸತ್ತೆ. ತಕ್ಷಣ ಅವನಿಗೆ ರಾಕ್ಷಸ ಭಾಷೆ ನೆನಪಾಗತ್ತೆ. ಯಾರು ನೀವು, ಇಲ್ಲಿ ಬನ್ನಿ ಅಂತ ಕರೀತಾನೆ. ಅವ್ರು ಬರೋದಿಲ್ಲ. ನಾನು ನಿಮ್ಮ ಕಡೆವನೇ, ಸಾಲ ಕಟಂಕಟಿ ಗೊತ್ತಾ ನಿಮಗೆ ಅಂತ ಭೀಮ ಮತ್ತೆ ಕೂಗ್ತಾನೆ. ಅವರ ಮುಖದಲ್ಲಿ ಗಾಬರಿ ಸ್ವಲ್ಪ ಕಡಿಮೆ ಆಗತ್ತೆ. ಭೀಮನೆ ಬಂಡೆ ಇಳಿದು ಅವ್ರ ಹತ್ರಕ್ಕೆ ಹೋಗ್ತಾನೆ. ಅವ್ರ ಕೈಯಲ್ಲಿ ಬಿಲ್ಲು ಬಾಣ ದೊಣ್ಣೆ ಇವ್ಯಾವುದೂ ಇಲ್ಲದೆ, ಮರದ ರೆಂಬೆಗಳೂ ಇಲ್ಲದೆ ಸೌಮ್ಯವಾಗಿ ಬರ್ತಾ ಇರೋ ಇವನನ್ನ ನೋಡಿ ಅವರು ಕದಲ್ದೆ ನಿಂತ್ಕೊಂತಾರೆ. ಹತ್ರ ಹೋಗಿ ಭೀಮ ಕೇಳ್ತಾನೆ, ಯಾರು ನಿಮ್ಮ ರಾಜ ಅಂತ ಕೇಳಿದಾಗ ಘಟೋತ್ಕಚ ಅಂತ ಅವರಲ್ಲೊಬ್ಬ ಹೇಳ್ತಾನೆ. ಘಟೋತ್ಕಚನ ತಾಯಿ ಸಾಲ ಕಟಂಕಟಿ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಅಲ್ಲೇ ಮಗನ ಮರದ ಹತ್ರದ ಮರದಲ್ಲೇನೆ ಅಂತ ಬಂದವನು ಹೇಳ್ತಾನೆ. ಈಗ ನೀವು ಅಲ್ಲಿಗೆ ಹೋಗ್ಬಿಟ್ಟು ಹೇಳಿ, ಘಟೋತ್ಕಚನ ತಂದೆ ಭೀಮ ಬಂದಿದ್ದಾನೆ, ಈ ಬಂಡೆಯ ಆ ಕಡೆ ಬಿಡಾರ ಮಾಡಿದ್ದಾನೆ, ನಿಮ್ಮನ್ನ ಕಾಣ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಅಂತ ಹೇಳಿದಾಗ, ಓಹೋ ಅಂತ ಇನ್ನೊಬ್ಬ ಗಟ್ಟಿಯಾಗಿ ಗುರುತಿಸ್ತಾನೆ. ನನಗೆ ಗುರುತುಂಟು, 8ರ ಮೇಲೆ 20 ವರ್ಷ ಆಯ್ತಲ್ವಾ, ನಾನು ನಿನ್ನನ್ನು ನೋಡಿದ್ದೀನಿ, ದಿನವೂ ನಿನಗೆ ಬೇಟೆ ಆಡಿ ಹೊಸ ಮಾಂಸ ಒದಗಿಸ್ತಿದ್ದೆ, ನೆನಪುಂಟ ನಂದು, ನನ್ನ ಹೆಸರು ರಾಕ ಅಂತ ಅವನು ಹೇಳ್ತಾನೆ. ಭೀಮ ಜ್ಞಾಪಿಸ್ಕೊಳ್ತಾನೆ, ನೆನಪು ಹೊತ್ತುತ್ತೆ. ಹೌದು, ಈಗ ಅವನ ಅರ್ಧ ಬಾಯಿ ಬೊಚ್ಚು ಬಿದ್ದಿದೆಯಲ್ಲ ಅನ್ಕೋತಾನೆ. ಹೇಗಿದ್ದಾಳೆ ಸಾಲ ಕಟಂಕಟಿ ಅಂತ ಕೇಳ್ತಾನೆ. ಅಯ್ಯ,
ನೀನು ಹೋದ್ಮೇಲೆ ಮಾಂಸ, ಸೆರೆ, ನೀರು, ಗೆಡ್ಡೆ ಗೆಣಸು, ಹಣ್ಣುಗಳು ಎಲ್ಲವನ್ನು ಬಿಟ್ಟು ಕೊರಗ್ತಾ ಕೂತು ಬಿಟ್ಲು. ಮಗು ಒಂದು ಇಲ್ಲಿದ್ರೆ ಸತ್ತೇ ಹೋಗ್ತಿದ್ಲೇನೋ ಪಾಪ, ಮಗುಗೋಸ್ಕರ ಬದುಕುದ್ಲು ಅಂತಾನೆ. ಭೀಮನ ಮನಸ್ಸು ಮರುಗತ್ತೆ, ಹೆಮ್ಮೆ ಅನ್ಸತ್ತೆ. ತಾನು ಇಲ್ಲಿ ಬಂದಿದ್ದು ಸಾರ್ಥಕ ಅನ್ಸತ್ತೆ. ಮತ್ತೆ 2-3 ವರ್ಷ ಯಾವ ಗಂಡಸನ್ನು ಹತ್ರ ಸೇರಿಸ್ಕೊಂಡ್ಲಿಲ್ಲ. ರಾಕ ಈ ಕೊನೆ ಮಾತನ್ನ ಹೇಳಿದ ತಕ್ಷಣ ಇವನ ಹೆಮ್ಮೆ ಅನಾಮತ್ತು ಕುಸಿಯುತ್ತೆ. ಅಂದ್ರೆ ಅನಂತರ ಸೇರಿಸ್ಕೊಂಡ್ಲ. ಯಾರು ಆ ಗಂಡಸು? ಎಂತ ಹೆಂಗಸಿವಳು? ಆ ಗಂಡನನ್ನಂತೂ ಹಿಡಿದು ಹೊಸಕಿ ಅಂತ ಹಲ್ಲು ಕಡಿತಾ ಇರ್ಬೇಕಾದ್ರೆ ರಾಕ ಮತ್ತೆ ಹೇಳ್ತಾನೆ, ಇವತ್ತು ಕೂಡ ನಿನ್ನನ್ನು ಜ್ಞಾಪಿಸ್ಕೊಳ್ತಾಳೆ. ಅವನ ಅಮ್ಮನ ಮಾತು ಕೇಳಿ ನನ್ನ ಬಿಟ್ಟು ಹೋದವನು ಮತ್ತೆ ಒಂದ್ಸಲವೂ ಬರಬಾರ್ದ ಅಂತ ಹೇಳಿ ಹೇಳಿ ಅಳ್ತಾ ಇದ್ಲು. ಆಗ 4-6 ವರ್ಷ. ಈಗ ನೀನು ಬಂದಿದ್ಯಾ ಅಂತ ನಾನು ಹೋಗಿ ಹೇಳ್ತೀನಿ, ಖಂಡಿತ ನನ್ನ ಕಾಲಿಗೆ ಒಂದು ಬಳೆ ಕೊಡ್ತಾಳೆ ಬಹುಮಾನವಾಗಿ ಅಂತ ಹೇಳಿಬಿಟ್ಟು ತನ್ನ ಜೊತೆಯವನನ್ನ ಕರ್ಕೊಂಡು ಹಿಂತಿರುಗಿ ಒಂದೇ ಉಸಿರಿಗೆ ಓಡಕ್ಕೆ ಶುರು ಮಾಡ್ತಾನೆ. ಭೀಮ ಜ್ಞಾಪಿಸ್ಕೊಂಡಿದ್ದ ದಾರಿಯಲ್ಲೇನೆ ಅವನು ಸಾಗ್ತಾ ಇರ್ತಾನೆ. ಅಂತರಿಕ್ಷದ ತನಕ ಚಾಚಿರೋ ಗೋಣಿ ಮರದ ಪಕ್ಕದಲ್ಲಿ ಅವರಿಬ್ರು ಸಾಗ್ತಾರೆ. ಆನಂತರ ಮರೆ ಆಗ್ತಾರೆ. ಭೀಮ ಹಿಂತಿರುಗಿ ನಡೆದು ಬರ್ತಾನೆ. ಮತ್ತೆ ಬಂಡೆ ಹತ್ತಿ ಕೂತ್ಕೋತಾನೆ. ಮನಸ್ಸು ತನಗೆ ತಿಳಿಯದ ಸುಳಿಗಳಲ್ಲಿ ಸುತ್ತುತ್ತಾ ಇರುತ್ತೆ. ಕೋಪ, ಖೇದ, ಅಪಮಾನ, ಅಸಹಾಯಕತೆ. 4 ಆಳು ಎತ್ತರದ ಬಂಡೆ ಅದು. ಬೆಳಗಿನಿಂದ ಸಂಜೆವರೆಗೂ ಹೊತ್ತು ಯಾವ ದಿಕ್ಕಿಗೆ ವಾಲಿದ್ರೂ ಕೂಡ ಒಂದು ಬೊಗಸೆ ಅಗಲದ ಬಿಸಿಲು ಬೀಳದಂತಹ ನೆರಳಿನ ಬಂಡೆ ಅದು. ಅದ್ರ ಮೇಲೆ ಅಂಗಾತ ಮಲ್ಕೋತಾನೆ. ನಿದ್ದೆ ಬಂದಾಗ ಯಾರಾದ್ರೂ ರಾಕ್ಷಸರು ಬಂದು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಜಜ್ತಾರೇನೋ ಅನ್ನೋ ಭಯ ಮನಸ್ಸಿಗೆ ಬರೋದಿಲ್ಲ. ಆದ್ರೆ ಅಮ್ಮನ ಮೇಲೆ ಮಾತ್ರ ಸಿಟ್ಟು ಹೆಚ್ಚಾಗ್ತಾ ಇರುತ್ತೆ. ಜೊತೆಗೆ ತನ್ನ ಮೇಲೂ ಅವನಿಗೆ ಸಿಟ್ಟು ಬರ್ತಾ ಇರುತ್ತೆ. ಆ ರಾತ್ರಿ ಯಾರೂ ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಕಾಡಿನ ಯಾವುದೋ ಕಡೆ ಆನೆಗಳು ಗೀಳಿಡೋ ಸದ್ದು ಕೇಳಿಸ್ತಾ ಇರುತ್ತೆ. ಮಧ್ಯ ಮಧ್ಯ ಹುಲಿಯ ಗುಟರ್ ಕೇಳಿಸ್ತಾ ಇರುತ್ತೆ. ನಡುರಾತ್ರಿ ಕಳೆಯೋ ಹೊತ್ತಿಗೆ ಭೀಮನಿಗೆ ನಿದ್ದೆ ಚೆನ್ನಾಗಿ ಹೊತ್ತುತ್ತೆ. ಆದರೆ ಸ್ವಲ್ಪ ಹೊತ್ತಿಗೆ ಎಚ್ಚರಿಕೆ ಆಗತ್ತೆ. ಬಂಡೆಗಳ ಕಡೆಯಿಂದ ಜೋರಾಟ, ತಮ್ಮಟೆಗಳ ಸದ್ದು ಕೇಳುತ್ತೆ. ಎಲ್ಲರೂ ಎದ್ದು ಕೂತ್ಕೊಂತಾರೆ. ಸದ್ದು ಹತ್ರ ಬರ್ತಾ ಇರುತ್ತೆ. ಆ ನಂತರ ಸೂಡಿಯ ಉರಿನೂ ಕಾಣಿಸ್ಕೊಡುತ್ತೆ. ಸೂಡಿ ಹಿಡಿದಿದ್ದವರು ಬಂಡೆಗಳನ್ನ ಹತ್ತಿ ನಿಂತ್ಕೊಂತಾರೆ. ತಮ್ಮಟಿಯವರು, ಉಳಿದವರು ಬಿಲ್ಲು, ಬಾಣ, ದೊಣ್ಣೆ, ದುಂಡಿ, ಬೀರೋ ಕಲ್ಲುಗಳನ್ನ ಹಿಡ್ಕೊಂಡು ಹಲವಾರು ಜನ ಇರ್ತಾರೆ. ಎಲ್ಲರಿಗೂ ಗಾಬರಿ. ಕುದುರೆಗಳು ಬೆದರಿ ನಿಂತಲ್ಲೇ ನೆಗೆಯುತ್ತವೆ. ಭೀಮ ಧೈರ್ಯ ಹೇಳಿ ಎದ್ದು ನಿಂತ್ಕೊಳ್ತಾನೆ. ಒಬ್ಬನೇ ಬಂಡೆಗಳ ಕಡೆಗೆ ನಡೀತಾನೆ. ಅರ್ಧ ದೂರ ಹೋಗಿ ಭೀಮ ನಿಂತ್ಕೊತಾನೆ. ಆಗ ತಮ್ಮಟಿಯ ಸದ್ದು ನಿಂತ್ಕೊಳ್ಳುತ್ತೆ. ಭೀಮ ಕೂಗಿ ಹೇಳ್ತಾನೆ, ನಾನೇ ಭೀಮ, ಘಟೋತ್ಕಚನ ತಂದೆ. ನೀವು ಯಾರು ಅಂತ ಕೇಳ್ತಾನೆ. ಭೀಮನ ಅಂಗರಕ್ಷಕರಿಗೆ ಆಶ್ಚರ್ಯ ಆಗುತ್ತೆ. ತಮ್ಮ ಭಾಷೆಯಂತೆಯೇ ಇದೆ, ಆದರೆ ಎತ್ತರದ ಧ್ವನಿ, ಪದಬಂಧದಲ್ಲಿ ವ್ಯತ್ಯಾಸವಲ್ಲ ಅನ್ಕೊಂತಾರೆ. ಬಂಡೆಯಿಂದ ಒಬ್ಬ ಇಳಿದು ಬರ್ತಾನೆ. ಅವನ 2 ಕಡೆಯಲ್ಲೂ ಸೂಡಿ ಹಿಡಿದವರು ಅನುಸರಿಸಿ ಬರ್ತಾರೆ. ಭೀಮನ ದೃಷ್ಟಿ ಅವನ ಮೇಲೇನೆ ನಿಲ್ಲುತ್ತೆ. ತನ್ನದೇ ಪ್ರತಿರೂಪ. ಇವನ ಪ್ರಾಯದಲ್ಲಿ ತಾನು ಇದ್ದದ್ದಕ್ಕಿಂತ ಇನ್ನೂ ಎತ್ತರ ಇದ್ದಾನೆ. ದೊಡ್ಡ ಮೈಕಟ್ಟು, ಮುಖಕಟ್ಟು ಮಾತ್ರ ಅದೇ ಇದೆ. ನೆಗೆದು ಮರದ ಕೊಂಬೆಗಳನ್ನು ಹಿಡಿದು ಮುರಿದು ಯಾವ ಮೃಗದ ಮೇಲೆ ಬೇಕಾದರೂ ಬೀಳುವಂತಹ ಮುಖಭಾವ ಇರುತ್ತೆ. ನೀನೇ ಘಟೋತ್ಕಚ ಅಂತ ಭೀಮ ಉಸಿರ್ತಾನೆ. ಹತ್ರ ಬರ್ತಾನವನು. ತನ್ನ ಮೊಣಕಾಲುಗಳಿಗೆ ಮುಟ್ಟೋ ಹಾಗೆ ತಲೆಯನ್ನು ತಗ್ಗಿಸಿ ನಿಂತ್ಕೊಳ್ತಾನೆ. ಈಗ 4 ಜನ ಯುವಕರು ಬಂಡೆಯಿಂದ ಇಳಿದು ಬರ್ತಾರೆ. ಎಲ್ಲರ ಕೈಯಲ್ಲೂ ಒಂದೊಂದು ಸೂಡಿ ಇರುತ್ತೆ. ತುಂಬಿದ ರಾಕ್ಷಸ ಮೈಕಟ್ಟು. ಆದರೆ ಘಟೋತ್ಕಚನಷ್ಟು ಎತ್ತರ ಅವ್ರು ಇರೋದಿಲ್ಲ. ಮರದ ಕೊಂಬೆಗಳನ್ನು ಎಳೆದು ಕಿತ್ತು ಹಾಕಬಲ್ಲುವಂತಹ ಆನೆ ಬಲನೂ ಕೂಡ ಅವರಲ್ಲಿ ಇರೋದಿಲ್ಲ. ಅವರೆಲ್ಲರೂ ಕೂಡ ಘಟೋತ್ಕಚನ ಹಾಗೇನೆ ಭೀಮನ ಮುಂದೆ ಬಾಗಿ ನಿಂತ್ಕೊಂತಾರೆ. ಇವರೆಲ್ಲ ನನ್ನ ತಮ್ಮಂದ್ರು ಅಂತ ಘಟೋತ್ಕಚ ಹೇಳ್ತಾನೆ. ಆ ನಂತರ ಅವರು ಭೀಮನನ್ನ ಸುತ್ತುವರೆದು ನಿಂತ್ಕೊಳ್ತಾರೆ. ಅಮ್ಮ ತಾನು ಹೊರಟ್ಲು. ನಾವೇ ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಅವಳನ್ನ ಉಳಿಸಿ ಬಂದ್ವಿ. ಒಂದು ರಾತ್ರಿಯಲ್ಲಿ ನಾಡಿನ ಗಡಿ ತನಕ ನಡೆದು ಮತ್ತೆ ಹಿಂತಿರುಗಿದ್ರೆ ಅವಳಿಗೆ ಕಾಲು ನೋವು ಬರುತ್ತೆ. ಈಗ ಅವಳ ಶಕ್ತಿ ಕಡಿಮೆ ಆಗಿದೆ ಅಂತ ಘಟೋತ್ಕಚ ಹೇಳ್ತಾನೆ. ಭೀಮ ಆಗ್ಲೇ ಹೊರಡೋದು ಅಂತ ನಿಶ್ಚಯನೂ ಆಗತ್ತೆ. ಅವನ ಸಂಗಡಿಗರನ್ನ ಕರ್ಕೊಂಡು ಹೋಗೋಕ್ಕೆ ನಾಡಿನ ರಾಜ ಘಟೋತ್ಕಚ ಒಪ್ಪೋದಿಲ್ಲ. ನೀನು ಅಂದ್ರೆ ನಮ್ಮಪ್ಪ, ನನ್ನಮ್ಮನ ಮೊದಲನೇ ಗಂಡ, ಅಂದ್ರೆ ನಮ್ಮೆಲ್ಲರಿಗೂ ಅಪ್ಪನೇ. ಆದರೆ ಈ ಹೊರಜನರು ನಮ್ಮ ನಾಡನ್ನ ಪ್ರವೇಶ ಮಾಡೋಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪದ್ಧತಿಗೆ ವಿರುದ್ಧವಾದದ್ದು ಅದು. ಅವರು ಇಲ್ಲೇ ಇರಲಿ. ಅವರ ರಕ್ಷಣೆಗೆ ಅಂತ ನಮ್ಮ ಕಡೆ 20 ಜನರನ್ನ ಇಲ್ಲೇ ಬಿಟ್ಟಿರ್ತೀನಿ. ಆದರೆ ಅವ್ರು ಯಾರು ಬಂಡೆಯಿಂದ ಹೊರಗೆ ಬರೋ ಹಾಗಿಲ್ಲ. ನಮ್ಮ ಕಾಡಿನ ಯಾವ ಪ್ರಾಣಿಯಿಂದಲೂ ಯಾವ ರಾಕ್ಷಸರಿಂದಲೂ ಅವ್ರಿಗೆ ಅಪಾಯ ಆಗದೆ ಇರೋ ಹಾಗೆ ಅವ್ರು ನೋಡ್ಕೊತಾರೆ ಅಂತ ಹೇಳ್ತಾನೆ.
ನೀಲನಿಗೆ ಇದೆಲ್ಲವನ್ನು ಹೇಳಿ ಭೀಮ ಅವ್ರ ಜೊತೆಗೆ ಹೊರಡ್ತಾನೆ. ಬಂಡೆ ದಾಟಿದ ನಂತರ ಘಟೋತ್ಕಚ ಭೀಮನ ಎದುರು ಬಂದು ಬೆನ್ನು ತಿರುಗಿಸಿ ಕುಕ್ಕುರ್ಗಾಲಲ್ಲಿ ಕೂತ್ಕೊಂತಾನೆ. ಹತ್ತು ಕೂತ್ಕೋ ಅಂತಾನೆ. ಭೀಮನಿಗೆ ಕಸಿವಿಸಿ ಆಗತ್ತೆ, ಕೂತ್ಕೊಳ್ಳೋದಿಲ್ಲ. ಹೇಳ್ತಾನೆ, ಇದುವರೆಗೂ ನನ್ನ ಹೆಗಲ ಮೇಲೆ ಜನರನ್ನ ಹೊತ್ಕೊಂಡು ಒಯ್ದಿದ್ದೀನಿ ವಿನಃ ಯಾರ ಹೆಗಲ ಮೇಲೂ ನಾನು ಕೂತಿಲ್ಲ. ಈಗಲೂ ಕೂಡ ಕೂರುವಂತಹ ನಿಶಕ್ತಿ ನನಗಿಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅಮ್ಮನ ಅಪ್ಪಣೆ ಆಗಿದೆ, ನಿನ್ನ ತಂದೆಯನ್ನ ಹೆಗಲ ಮೇಲೆ ಹೊತ್ಕೊಂಬಾ ಅಂತ ಹೇಳಿದಾಳೆ ಅಂತ ಹೇಳ್ತಾನೆ. ಭೀಮ ಕೂರೋದಿಲ್ಲ, ಆದ್ರೆ ಘಟೋತ್ಕಚ ಹೇಳೋದಿಲ್ಲ. ಆದ್ರೆ ಮತ್ತೆ ಮಾತಾಡೋದಿಲ್ಲ ಅವನು. ಭೀಮ ನಿಂತೇ ಇರ್ತಾನೆ, ಘಟೋತ್ಕಚ ಕೂತೇ ಇರ್ತಾನೆ. ಭೀಮ ಬೇಡ ಅಂತಾನೆ, ಆದ್ರೂ ಕೂಡ ಘಟೋತ್ಕಚ ಮೌನವಾಗಿ ಕೂತಿರ್ತಾನೆ. ದೊರೆಯನ್ನ ಹತ್ತಿಸ್ಕೊಳ್ಳೋಕೆ ಅಲುಗಾಡದೆ ಕಾಲು ಮಡಿಸಿ ಕೂರೋ ರಾಜಗಜದ ಹಾಗೆ ಅವನು ಕೂತಿರ್ತಾನೆ. ಕೊನೆಗೆ ಭೀಮ ಎರಡು ಹೆಗಲಿಗೂ ಅಡ್ಡಗಾಲು ಹಾಕಿ ಅವನನ್ನ ಎತ್ತಿ ಹಿಡಿದು ಕೂತ್ಕೊಂತಾನೆ. ಆಯಾಸ ಇಲ್ಲದೆ ಹಾಗೆ ಎದ್ದು ನಿಂತ್ಕೋತಾನೆ. ಘಟೋತ್ಕಚ ದುಡು 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 ಅಂತ ಓಡೋಕ್ಕೆ ಶುರು ಮಾಡ್ತಾನೆ. ಅವನಿಗಿಂತ 2 ಮಾರು ಮುಂದೆ ಓಡ್ತಾ ಇರ್ತಾರೆ ಉಳಿದ 4. ಓಹ್, ಅದೆಷ್ಟು ಜೋರಿನಿಂದ ಓಡ್ತಾ ಇದ್ದಾರಲ್ಲ, ಈ ವಯಸ್ಸಲ್ಲಿ ನನಗೂ ಇಷ್ಟು ಶಕ್ತಿ ಇರ್ಲಿಲ್ವಾ ಅಂತ ಭೀಮನಿಗನ್ಸುತ್ತೆ. ತಕ್ಷಣ ಅನ್ಸುತ್ತೆ, ಇಲ್ಲ, ಇಷ್ಟೊಂದು ಶಕ್ತಿ ನನಗಿರ್ಲಿಲ್ಲ ಅಂತ ಮನಸ್ಸಿನಲ್ಲೇ ಖಚಿತ ಮಾಡ್ಕೊಳ್ತಾನೆ. ತನ್ನ ಎತ್ತರ, ಅದರ ಮೇಲೆ ಕೂತಿರೋರು ಎತ್ತರಗಳ ಅರಿವಿನಿಂದ ಘಟೋತ್ಕಚ ಕೆಳಗೆ ಬಾಗಿರೋ ಮರದ ಕೊಂಬೆಗಳನ್ನ ಬಳಸಿ ಓಡ್ತಾ ಇರ್ತಾನೆ. ಒಣಗಿದ ಮರದ ಹಾಗೆ ಗಟ್ಟಿ ಭುಜಗಳು, ಮೀನು ಕಂಡಕ್ಕೆ ಒತ್ತುವಂತಹ ಎದೆಕಟ್ಟು, ಮಂಡಿಗಳ ಹತ್ರ ಸುತ್ತಕೊಂಡ ಉಪ್ಪು ಮೊಣಕೈಗಳ ಬಿಗಿ ಹಿಡಿತ ಭೀಮನಿಗೆ ಒಂದು ರೀತಿಯ ಉಲ್ಲಾಸ ಮೂಡುತ್ತೆ. ಬೇಸಿಗೆಯ ದೀರ್ಘ ಪ್ರಯಾಣ, ಮುಂಬರುವ ಯುದ್ಧ, ಇಷ್ಟು ದಿನದ ಕ್ಲೇಶಗಳು ಎಲ್ಲ ಮರೆತು ಹೋಗುತ್ತೆ. ಘಟೋತ್ಕಚ ಮಧ್ಯ ಎಲ್ಲೂ ಇಳಿಸೋದಿಲ್ಲ, ಸುಧಾರಿಸ್ಕೊಳ್ಳೋದು ಇಲ್ಲ. ಹೆಗಲ ಮೇಲೆ ಕೂತವನ ಭಾರಸ್ಥಾನವನ್ನ ಒಂದು ಅಂಗುಲ ಕೂಡ ಅತ್ತಿತ್ತ ಜರುಗಿಸೋದಿಲ್ಲ. ನಾಗಾಲೋಟ ಓಡಿಸುವಾಗ ಹುಟ್ಟೋ ಹಾಗೆ ಮೈ ಕೈ ಕಾಲುಗಳಲ್ಲಿ ಬೆವರು ಜಿನುಗಕ್ಕೆ ಶುರು ಆಗತ್ತೆ. ಓಡೋ ಘಟೋತ್ಕಚನ ಹೆಗಲು, ಎದೆ, ತೋಳುಗಳು ಕೂಡ ಬೆವರಿನಿಂದ ಅಂಟ್ತಾ ಇರುತ್ತವೆ. ಕೂತವನ ಮತ್ತು ಹೊತ್ತವನ ಬೆವರುಗಳೆರಡು ಬೆಳೆದುಕೊಳ್ಳುತ್ತವೆ. ಈಗ ಭೀಮನಿಗೆ ಶಕ್ತಿ ಸಂಚಾರ ಆದ ಹಾಗನ್ಸುತ್ತೆ. ತನಗೆ ಮತ್ತೆ 28-30 ಪ್ರಾಯ ಬಂದಿರುವಂತಹ ಒಗರು ಹುಟ್ಟಿ ಅವನ ಎದೆ ಉಬ್ಬುತ್ತೆ. ಬೆಳಕು ಹರಿಯೋಷ್ಟರಲ್ಲಿ ಅವರು ವಾಸದ ತೋಪನ್ನ ತಲುಪ್ತಾರೆ. ದೂರದಲ್ಲಿ ಇವರ ಆಗಮನದ ಸದ್ದನ್ನ ಆಲಿಸಿದ ತಕ್ಷಣ ತೋಪಿನ ಹತ್ರ ತಮಟೆ ಬಡಿತಾ ಇರ್ತಾರೆ. 8-10 ಜನ ಕುಣಿತಾರೆ. ಒಂದು ಮರದ ಬುಡದಲ್ಲಿ ಬೆಂಕಿ ಉರಿತಾ ಇರುತ್ತೆ. ಭೀಮನಿಗೆ ತಕ್ಷಣ ಗುರುತು ಹತ್ತುತ್ತೆ, ಅದೇ ಮರ. ತಾನು ಸಾಲಕಟಂಕಟಿ ಇಬ್ರು ಹತ್ತಿ ದೊಡ್ಡ ಬಿದಿರಿನ ಗೂಡಲ್ಲಿ 1 ವರ್ಷ ರಾತ್ರಿಗಳನ್ನು ಕಳೀತಿದ್ದ ಮರ. ಹೆಚ್ಚು ಬೆಳೆದಿಲ್ಲ, ಅದು ಹಾಗೇ ಇದೆ. ಅಷ್ಟರಲ್ಲಿ ಸಾಲಕಟಂಕಟಿಯ ಕಣ್ಣಿಗೆ ಬೀಳ್ತಾಳೆ. ಮುದುಕಿ ಆಗ್ಬಿಟ್ಟಿದ್ದಾಳೆ. ಶರೀರ ತಗ್ಗಿದೆ, ಗಟ್ಟಿ ಮುಟ್ಟಾಗಿದ್ರು ಮುಖದಲ್ಲಿ ಗೆರೆಗಳು ಮೂಡಿವೆ. ತಲೆ ಕೂದಲು ಕೂಡ ವಿರಳ ಆಗಿದೆ. ಆದ್ರೂ ಕೂಡ ಭೀಮನಿಗೆ ತಕ್ಷಣ ಗುರುತು ಸಿಕ್ಕತ್ತೆ. ಘಟೋತ್ಕಚ ತಾಯಿ ಎದುರಿಗೆ ನಿಂತ್ಕೊಳ್ತಾನೆ. ಪ್ರಯಾಣ ಮುಗಿದ ನಂತರ ಕಾಲುಗಳನ್ನ ಮಡಿಸಿ ಕೂತ್ಕೊಳ್ಳೋ ಆನೆ ಹಾಗೆ ಕೂತ್ಕೊಂತಾನೆ. ಮಂಡಿ ಹತ್ರ ಸುತ್ತಿ ಹಿಡಿದಿದ್ದ ತನ್ನ ಅಂಟು ತೋಳುಗಳನ್ನ ತೆಗಿತಾನೆ. ನೆಲದ ಮೇಲೆ ನಿಲ್ಲೋಕೆ ಮುಂಚೆ ಭೀಮ ಕೂತ ಹಾಗೇನೆ ಬಾಗಿ ಘಟೋತ್ಕಚನ ನೆತ್ತಿಗೆ ತನ್ನ ಮೂಗನ್ನ ಒತ್ತಿ ಹಿಡಿದು ನೀಳವಾಗಿ 3 ಸಲ ಉಸಿರೆಳ್ಕೊಳ್ತಾನೆ. ಭೀಮ ಎದುರಿಗೆ ನಿಂತಾಗ ಸಾಲಕಟಂಕಟಿ ಅವನ 2 ತೋಳನ್ನು ಬಿಗಿಯಾಗಿ ಹಿಡ್ಕೊಳ್ತಾಳೆ. ಅದೇ ಶಕ್ತಿಯುತವಾದ ಕೈ ಹಿಡಿತ. ಆ ನಂತರ ಮೈ ಕೈ ಮುಖಗಳನ್ನ ತನ್ನ 2 ಕೈಗಳಿಂದಲೂ ತಡುತ್ತಾಳೆ, ಸವರ್ತಾಳೆ. ಇದಕ್ಕಿದ್ದ ಹಾಗೆ ಪಕ್ಕಕ್ಕೆ ಹೆಜ್ಜೆ ಹಾಕಿ ಜೋರಿನಿಂದ ಬೆನ್ನಿಗೆ 7-8 ಸಲ ಗುದ್ದುತ್ತಾಳೆ. ಅವಳ ಮುಖನೂ ಗಡಸಾಗಿರುತ್ತೆ, ಕಣ್ಣುಗಳು ಕೆಂಪು ತಿರುಗಿರುತ್ತವೆ. ಬಾಯಿಯಲ್ಲಿ ಸುಮ್ಮನೆ ಭೀಮ ಭೀಮ ಅಂತ 2 ಕೈಗಳನ್ನು ಬಿಗಿ ಮುಷ್ಟಿ ಮಾಡಿ ಗುದ್ದುತ್ತಾಳೆ. ಇವನು ಸುಮ್ಮನೆ ತಲೆ ತಗ್ಸಿ ನಿಂತಿರ್ತಾನೆ. ಮುಷ್ಟಿಯನ್ನು ಸಡಿಲಿಸಿ ಪಟಪಟನೆ ಬೆನ್ನು ತೋಳುಗಳಿಗೆ 10 ಏಟು ಹಾಕ್ತಾಳೆ. ಕೆಂಪಗೆ ಬಾಸಂಡೆ ಮೂಡ್ತಾ ಇರುತ್ತೆ. ಆದ್ರೂ ಭೀಮ ಅಲಗಾಡೋದಿಲ್ಲ. ಕೊನೆಗೆ ಹೊಡೆಯೋದನ್ನ ನಿಲ್ಲಿಸಿ ಅವನ ಮುಂದೆ ಬಂದು ನಿಂತ್ಕೊಂತಾಳೆ. ತಾನೇ 2 ಕೈಯಿಂದಲೂ ಬಾಗಿದ್ದ ಅವನ ಮುಖವನ್ನ ಹಿಡಿದು ಮೇಲೆತ್ತಿ ತನ್ನ ದೃಷ್ಟಿಯನ್ನ ಅವನ ಕಣ್ಣಿಗೆ ಸಂಧಿಸ್ತಾಳೆ. ಇದ್ದಕ್ಕಿದ್ದ ಹಾಗೆ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಭೀಮ ಭೀಮ ಅನ್ಬೇಕಾದ್ರೆ ಅಳು ಒತ್ತಿ ಬರುತ್ತೆ. ಅವನ ಬಲತೋಳಿನ ಮೇಲೆ ಮತ್ತೆ ಒಂದು ಗಟ್ಟಿ ಏಟನ್ನ ಹಾಕ್ತಾಳೆ. ಅಷ್ಟರಲ್ಲಿ ಎದುರುಗಡೆ ದೊಡ್ಡ ಮರದ ಮೇಲಿಂದ ಒಬ್ಬ ಯುವತಿ ಇಳಿದು ಬರ್ತಾಳೆ. ರಾಕ್ಷಸ ಹೆಂಗಸಿನ ಹಾಗೆ ತುಂಬಿದ ಶಕ್ತಮೈಯವಳವಳು. ಆದ್ರೆ ಇತರರಿಗಿಂತ ತಕ್ಕ ಮಟ್ಟಿಗೆ ದೊಡ್ಡ ಮೈಕಟ್ಟಿನವಳು. ಉಳಿದ ರಾಕ್ಷಸರ ಹೆಂಗಸರ ಹಾಗೆ ನಡುವಿಗೆ ಚರ್ಮ ಸುತ್ತಿರ್ತಾಳೆ. ಮೇಲೆ ಯಾವುದೇ ಬಟ್ಟೆ ಇರೋದಿಲ್ಲ. ಕುತ್ತಿಗೆ, ತೋಳು, ಕಾಲುಗಳಿಗೆ ದಂತದ ಬಳೆ ಹಾಕೊಂಡಿರ್ತಾಳೆ. ಹೊಳೆಯೋ ಮಣಿಸರಗಳಿರುತ್ತೆ. ಕೊರಳಲ್ಲಿ ನೆನ್ನೆ ಹಾಕಿದ್ದ ಹೂವಿನ ಸರ ಸ್ವಲ್ಪ ಹೊಸಕಾಡಿರುತ್ತೆ. ಇಳಿಯುವಾಗ ಎಡತೋಳಿನಿಂದ ಒಂದು ಗಂಡು ಮಗುವನ್ನು ತಬ್ಬಿ ಹಿಡಿದಿರ್ತಾಳೆ.
ನೋಡಿದ ತಕ್ಷಣ ಭೀಮನಿಗೆ ತಿಳಿದು ಹೋಗುತ್ತೆ ಇವಳು ಘಟೋತ್ಕಚನ ಹೆಂಡತಿ, ಇದು ಮಗು ಅಂದರೆ ತನ್ನ ಮೊಮ್ಮಗು ಅಂತ ಗೊತ್ತಾಗುತ್ತೆ. ಹತ್ತಿರ ಬಂದು ಮಗುವನ್ನು ಅವನ ಕಾಲಿನ ಮೇಲೆ ಮಲಗಿಸ್ತಾಳೆ. ಆಮೇಲೆ ಅವಳು ತನ್ನ ಮುಖವನ್ನು ಮೊಳಕಾಲುಗಳ ನಡುವಿಗೆ ಮುಟ್ಟಿಸಿಕೊಂಡು ಬಾಗಿ ನಿಂತ್ಕೊತಾಳೆ. ನಿನ್ನ ಹೆಸರೇನು ಅಂತ ಭೀಮ ಕೇಳ್ತಾನೆ. ಕಾಮ ಕಟಂಕಟ ಅಂತ ಅವಳು ಹೇಳ್ತಾಳೆ. ಭೀಮ ಮಗುವನ್ನು ಎತ್ಕೋತಾನೆ. ಕೈ ತುಂಬ ಸಿಕ್ಕೋ ಗಾತ್ರ, ಕೆಂಪು ಬಣ್ಣ, ಅದರ ಅಪ್ಪನ ಮೈಕಟ್ಟು, ಇನ್ನೂ 3-4 ತಿಂಗಳಿರಬಹುದು ಅನಿಸುತ್ತೆ. ಎತ್ತಿ ಎದೆಗೆ ತಬ್ಕೊಂಡು ಅದರ ಬೆನ್ನನ್ನು ಸವರ್ತಾನೆ. ಕೇಳ್ತಾನೆ, ಏನು ಹೆಸರು ಅಂತ ಕೇಳಿದಾಗ ಬರ್ಬರಕ ಅಂತ ಆ ಮಗುವಿನ ತಾಯಿ ಹೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.